ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನೂ ನೆನ್ನೆ ಬೇಜಾರಲ್ಲಿ ಅವರೇ. ಒಂದ್ ಖುಷಿ ಸುದ್ದಿ ಹೇಳೋಣ ಅಂತ ಖುಷಿಯಾಗಿ ಬಂದೆ. ಇಲ್ಲಿ ನೋಡಿದ್ರೆ ಎಲ್ರು ಹ್ಯಾಪ್ ಮೊರೆ ಹಾಕೊಂಡ್ ಕೂತಿದ್ದೀರಾ. ಬರ್ದೇ ಇರೋ ಕುಣಿತಕ್ಕೆ ತಾಳೆ ಯಾರು ಹಾಕ್ತಾರೆ? ಸರಿ ಬಿಡಿ, ನಾ ಹೇಳಕ್ಕಿಲ್ಲ. ಅಣ್ಣ ಅದೇನ್ ಹೇಳೋಣ, ನಮ್ಗೂನು ಗುಡ್ ನ್ಯೂಸು. ಬ್ಯಾಡ ಕಣವ, ನಾ ಹೇಳಕ್ಕಿಲ್ಲ. ಅಣ್ಣ ಎಲ್ಲಣ್ಣ, ಬೇಕಾದ್ರೆ ನನ್ ಕಿವಿಲ್ ಹೇಳು, ನಾನ್ ಯಾರಿಗೂ ಹೇಳಲ್ಲ. ಬ್ಯಾಡ ಕಣವ, ಆಮೇಲೆ ನೀನ್ ಎಲ್ರಿಗೂ ಹೇಳ್ಬಿಟ್ರೆ ಬೇಡ ಬೇಡ. ಇಲ್ಲಣ್ಣ. ಯಾಕಣ್ಣ ನಮಗ್ ಹೇಳಕ್ಕಿಲ್ವೇ? ನನ್ಗೂ ಹೇಳೋಣ. ಹೇಳ್ತೀನಿ. ನಾನ್ ಇವತ್ತು ಗಂಡಿನ ಮನೆಗೆ ಹೋಗ್ ಬಂದೆ. ಅದಕ್ಕೆ ಗಂಡಿನ ಕಡೆಯವರು ರತ್ನ ನೋಡಿ ಹುಡುಗಿ ಅಂದ್ರೆ ಹಿಂಗಿರ್ಬೇಕು, ಸೊಸೆ ತಂದ್ಕೊಟ್ರೆ ಇಂಥ ಹುಡುಗಿನೇ ಸೊಸೆಯ ತಂದ್ಕೋಬೇಕು ಅಂತ ಹೇಳ್ಬಿಟ್ರು. ನಾಳಿದ್ದೆ ನಿಶ್ಚಿತಾರ್ಥ. ಅಣ್ಣಾಗ ಮಾತ್ರ ತಂಗಿರ ಮೊದಲೇ ನಗು ಮೂಡ್ಸೋ ತಾಕತ್ತೈತೆ ಕಣ್ರವ. ಅಲ್ಲಿ ನೋಡೋಣ, ಅಕ್ಕನ ಬ್ರಷ್ ಮಾಡ್ತಾ ಇದ್ದಾಳೆ. ಏ ಪೇಸ್ಟ್ ಇಲ್ದೆ ಬ್ರಷ್ ಹೆಂಗ್ ಮಾಡ್ತಾಳೆ? ಅಯ್ಯೋ ಅಕ್ಕ, ಅದು ಬ್ರಷ್ ಅಲ್ಲ, ಬ್ಲಶ್. ಅಂದ್ರೆ ನಾಚ್ಕೊಂಡು ಕೆನ್ನೆ ಕೆಂಪಾಗೋದು ಅಂತ ಅರ್ಥ. ಓ ಸುಮ್ನೆ ಇರ ಸಾಕು. ಆಕಾಶದಿಂದ ತೇರಿನಲ್ಲಿ ಚೆಲುವ ಬರ್ತಾನೆ, ನಾಳೆ ನಿನ್ನ ಮದುವೆ ಆಗ್ತಾನೆ. ಆಕಾಶದಿಂದ ತೇರಿನಲ್ಲಿ ಚೆಲುವ ಬರ್ತಾನೆ, ನಾಳೆ ನಿನ್ನ ಮದುವೆ ಆಗ್ತಾನೆ. ಅಣ್ಣ ನೋಡೋಣ, ರೇಗಿಸ್ತಾರೆ. ರತ್ನ ಬಾರವ ಇಲ್ಲಿ. ಅಪ್ಪನ ಕಾಲ್ ಮುಗ್ದು ಆಶೀರ್ವಾದ ತಗೊಳವ. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಹೆದರ್ಕೊಂಡ್ಯಾ? ಹೆಣ್ಣು ಬದುಕಿಗೆ ಹೆದರ್ಕೋಬೇಕು, ಬಂದೂಕಗಲ್ಲ ಅಲ್ವಾ? ಇಟ್ಟು ಹೋಗು. ಮಾವ, ಶಿವೋ, ನಿಮ್ಮ ಆಶೀರ್ವಾದ ಇರಲಿ. ಏನು ಬಂದಿದ್ದು? ಮುಖ ಒಳ್ಳೆ ಮಾಂಕಾಳಮ್ಮನ ದೇವಸ್ಥಾನದ ಕಳಸ ಹೊಡೆದಂಗೆ ಹೊಳಿತಿದೆ. ಅದೇ ಮಾವ, ಆ ಗಂಡಿನ ಕಡೆಯವ್ರ ಮನೆಗೆ ಹೋಗಿದ್ದೆ ಮಾತಾಡಕ್ಕೆ, ಎಲ್ಲ ಒಪ್ಪಿಗೆ ಆಗೋಯ್ತು. ಏನು ಕೇಳವ್ರೆ? 4 ಲಕ್ಷ ದುಡ್ಡು, 10 ತೊಲ ಬಂಗಾರ, ಒಂದು ಬೈಕು, ಖರ್ಚಾಕ್ ಮದುವೆ ಮಾಡಿಕೊಟ್ರೆ ಸಾಕಂತೆ ಮಾವ. ಅಷ್ಟೊಂದು ಕೇಳಿದ್ರು ನೀವು ಒಪ್ಕೊಂಡ್ಯಾ ಶಿವು? ಹ್ಞೂ ಮಾವ. ಅಲ್ವೋ ಶಿವು, ಒಬ್ಬಳಿಗೆ ಇಷ್ಟೊಂದು ಖರ್ಚು ಮಾಡಿಬಿಟ್ರೆ ಅವಳ ಹಿಂದೆ ಇನ್ನೂ 3 ಜನ ಇದ್ದಾರಲ್ಲ, ಅವ್ರಿಗೆಲ್ಲ ಏನು ಮಾಡ್ತೀಯ? ಸುಮ್ಮನೆ ಇದೆಲ್ಲ ಆಗಲ್ಲ, ಕ್ಯಾನ್ಸಲ್ ಮಾಡಿಬಿಡು. ಇಲ್ಲ ಮಾವ, ಹಂಗೆಲ್ಲ ಆದದ. ಹುಡುಗ ಗೌರ್ಮೆಂಟ್ ಸ್ಕೂಲಲ್ಲಿ
ಮೊದಲನೇ ತಂಗಿಗೆ ಈಟೊಂದೊಳ್ಳೆ ಸಂಬಂಧ ಸಿಕ್ಕರೆ ಮುಂದಕ್ಕೆ ಬರೋ ಸಂಬಂಧ ಎಲ್ಲ ಸಂದಾಕೆ ಇರ್ತತೆ ಇಲ್ಲ ಮಾವ. ಅದಕ್ಕೆ ಆ ಡೇಟಾನ ಕಷ್ಟ ಆಗಲಿ ನಾ ಮಾಡ್ತೀನಿ ಮಾವ. ಅದು ನಿಜಾನೇ ಕಣೋ ಶಿವು. ಆದರೆ ದುಡ್ಡಿಗೆ ಏನು ಮಾಡ್ತೀಯ? ಅದೇ ಮಾವ, ನಿಮ್ಮ ಹತ್ರ ಚೀಟಿ ಹಾಕಿದ್ನಲ್ಲ ಅದನ್ನೇ ಎತ್ಕೊಳಮ್ಮ ಅಂತ ಬಂದೆ. ಓ, ಇಲ್ಲಿವರೆಗೂ ಬಂದ್ಬಿಟ್ಯಾ ನೀನು? ಏಳ ಛತ್ರಿ ದಣಿ ನಿಮ್ಮ ಹೆಂಡ್ರು ಆಗ್ಲಿಂದ ನನ್ನ ಹೆಂಡ್ರಾಗವಳನ್ನೇ ನೋಡ್ತಾ ಇದೀನಿ ಕಲ ಛತ್ರಿ. ಅವಳು ನನ್ನ ಕಣ್ಣಲ್ತನಲ್ಲೇ ಅವಳೆ. ನೀವು ನೋಡ್ತಾನೇ ಇರಿ. ದೊರೆ ಅನ್ಸ್ಕೊಂಡವನು ಅರಮನೆ ನೋಡ್ತಾ ಇದ್ರೆ ಬ್ಯಾರೆ ಅವನು ಬಂದು ದರ್ಬಾರ್ ಮಾಡ್ಬಿಡ್ತಾನೆ. ಆ ಶಿವಣ್ಣ ದುಡ್ಡಿಗೆ ವ್ಯವಸ್ಥೆ ಮಾಡ್ತಾವನೆ. ದುಡ್ಡು ವ್ಯವಸ್ಥೆ ಆದ್ರೆ ಮದುವೆನೂ ಮಾಡ್ಬಿಡ್ತಾನೆ. ಆದ್ರೆ ಗಟ್ಟಿ ಮೇಳನ ನಾನ್ ಬಾರಿಸ್ತೀನಿ ಕಲ. ರತ್ನ, ಹಾಯ್. ಹಾಯ್. ಅಯ್ಯೋ, ನಿಮಗೆ ಅಂತ ನಾನು ಗಿಫ್ಟ್ ತಗೊಂಡಿದ್ದೆ. ಸ್ಕೂಲಲ್ಲಿ ಕೊಟ್ರೆ ಚೆನ್ನಾಗಿರಲ್ಲ ಅಂತ ಅನಿಸ್ತು. ಅಯ್ಯೋ, ಇದೆಲ್ಲ ಯಾಕೆ? ಬೇಡ ಬೇಡ. ನಾವಿಬ್ರು ಮದುವೆ ಆಗೋರಲ್ವಾ, ತಗೋಬೋದು. ಅದು ಯಾರಾದರೂ ನೋಡಿದ್ರೆ ಅಂತ. ಪರವಾಗಿಲ್ಲ ರತ್ನ, ನಾನು ತುಂಬ ಇಷ್ಟಪಟ್ಟು ಚೂಸ್ ಮಾಡಿರೋದು. ಅಯ್ಯೋ ನೀನು ರತ್ನ ಎದ್ರಿಕ ಬೇಡ, ನಾನು ನೋಡ್ಕೊತೀನಿ. ಏಯ್, ಒಂಟಿ ಹಣ್ಣು ಸಿಕ್ಕುದ್ಲು ಅಂತ ಕೈ ಎಳಿತ್ಯಾ? ರತ್ನ, ಇಂಥ ನನ್ನ ಮಕ್ಕಳು ನೆರಳು ಕೂಡ ನಿನ್ನ ಮ್ಯಾಲೆ ಬೀಳ್ಬಾರ್ದು. ಹಂಗ್ ನೋಡ್ಕೋತೀನಿ. ನಿಂಗೆ ನಾನು ಇವನಿ ರತ್ನ, ಈ ಪರ್ಸು ಅವನೇ. ನಾನಿಷ್ಟೆಲ್ಲ ಬುದ್ಧಿ ಕಲಿಸ್ತೀನಿ. ಏಯ್, ಕುತ್ಕೊಳ್ಳ ಕುತ್ಕೊಳ್ಳ ಮಂಡಿಯವ್ರು. ಬಿಸ್ಲಾ ಶರ್ಟು ಬಿಸ್ಲಾ. ಯಾರು ಹೋಗಂಗಿಲ್ಲ, ನಿಂತ್ಕೊಂಡು ನೋಡ್ತಾ ಇರ್ಬೇಕು. ಬಿಸ್ಲಾ ಎದೇಳ ಎದೇಳ. ಬಿಸ್ಲಾ ಪ್ಯಾಂಟು ನೀನಾಗಿ ನೀನೇ ಬಿಚ್ತೀಯೋ ಇಲ್ಲ ಏಯ್, ಇನ್ನೊಂದ್ಸರಿ ಯಾವ್ದಾರ ಹೆಣ್ಮಗಿನ ರೇಗ್ಸದ್ ನೋಡಿದ್ನೋ ಸಾಯಿಸ್ಬಿಡ್ತೀನಿ. ಹೊಲ್ಡಾ ಓಲಾ ಹೋಗ್ಲೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.